ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿನು ಆಮೇಲ್. ನಾವು ಇವತ್ತು ಸಂಡೇ ವ್ಲಾಗ್ ಮಾಡ್ತಾ ಇದ್ದೀವಿ. ಸೊ ನಾವು ಮಲ್ಲೇಶ್ವರಂಗೆ ಹೋಗಿದ್ವಿ, ಗಂಗಮ್ಮ ದೇವಸ್ಥಾನ ಹತ್ರ 8th ಕ್ರಾಸ್ ಹತ್ರ ಇರುವಂಥ ಗಂಗಮ್ಮ ದೇವಿ ಟೆಂಪಲ್ಗೆ. ಅಲ್ಲಿ ಬರ್ಬೇಕಂದಾಗ ನಾವು ಈ ನೇರಳೆ ಹಣ್ಣನ್ನು ನೋಡಿದ್ವಿ. ಸೊ ಈ ನೇರಳೆ ಹಣ್ಣು ನೋಡಿ ನಾವು ನೇರಳೆ ಹಣ್ಣು ತಗೊಂಡು ಬಂದ್ವಿ. ಸೊ ಇದು 1/4 kg 50 ರೂಪಾಯಿ ಅಂತ ಹೇಳ್ತಿದ್ರು. ಸೊ ಕೆಜಿ ಬಂದು 200 ರೂಪಾಯಿ. ಸೊ ನೇರಳೆ ಹಣ್ಣು ಆಕ್ಚುಲಿ ಎಲ್ರಿಗೂ ತುಂಬಾ ಉಪಯುಕ್ತವಾದ ಒಂದು ಹಣ್ಣು. ಈ ಟೈಮಲ್ಲಿ ಸಿಗುವಂತ ಈ ಹಣ್ಣನ್ನ ಹೆಚ್ಚು ಹೆಚ್ಚು ಸೇವಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮೊದಲೇ ಡಯಾಬಿಟಿಸ್ ಇರೋರ್ಗಂತೂ ಈ ಹಣ್ಣು ತುಂಬಾ ಅಂದ್ರೆ ತುಂಬಾ ಒಂದು ಉಪಯೋಗಕಾರಿ. ನೀವು ಯಾವುದೇ ಒಂದು ಹರ್ಬಲ್ ಜ್ಯೂಸ್ ತಗೊಂಡಿರ್ಬೋದು, ಈ ಕೈವಾ ಅಂತ ಯಾವುದೇ ಒಂದು ಹರ್ಬಲ್ ಜ್ಯೂಸ್ ಅಲ್ಲೂ ಕೂಡ ಈ ಜಾಮೂನ್ ಅನ್ನೋ ಹಣ್ಣನ್ನ ಬಳಸಿನೇ ನಾವು ಡಯಾಬಿಟಿಸ್ ಅನ್ನ ನಿಯಂತ್ರಣದಲ್ಲಿ ಇಟ್ಕೋಬಹುದು ಅಂತ ಹೇಳ್ತಾರೆ. ಸೊ ನಾವು ಆ ತರ ಇಂಡೈರೆಕ್ಟ್ ಆಗಿ ಜ್ಯೂಸ್ ತಗೊಳ್ಳೋ ಬದಲು ಈ ತರ ಹಣ್ಣು ಡೈರೆಕ್ಟ್ ಆಗಿ ಇವಾಗ ಸಿಗೋ ಇರೋದ್ರಿಂದ, ಈ ಕಾಲ ಇವಾಗ ಸಿಗೋ ಕಾಲ ಆಗಿರೋದ್ರಿಂದ ದಯವಿಟ್ಟು ನೀವು ಈ ಹಣ್ಣುಗಳನ್ನ ಸೇವಿಸಿ. ಇದರಲ್ಲಿ ವಿಟಮಿನ್ ಸಿ ಕೂಡ ಹೆಚ್ಚಾಗಿರೋದ್ರಿಂದ ನಮಗೆ ಸ್ಕಿನ್ಗೂ ತುಂಬಾ ಉಪಯುಕ್ತವಾಗುತ್ತೆ. ಮತ್ತೆ ಓವರ್ ಆಲ್ ಹೆಲ್ತ್ಗೆ ತುಂಬಾ ಒಳ್ಳೆ ಮ್ಯಾನೇಜ್ಮೆಂಟ್ ಇದು. ಸೊ ಹೆಲ್ತ್ ಕೇರ್ ಮ್ಯಾನೇಜ್ಮೆಂಟ್ಗೆ ಜಾಮೂನ್ ಹಣ್ಣು ತುಂಬಾ ಒಳ್ಳೆ ಉಪಯುಕ್ತಕಾರಿ. ಇದನ್ನ ನಾನು ಮೊದಲು ನೀರಲ್ಲಿ ಹಾಕಿ ತೊಳಿತೀನಿ. ಸೊ ಒಂದ್ 2-3 ಸತಿ ನೀರಲ್ಲಿ ಹಾಕಿ ತೊಳಿಬೇಕು. ಯಾಕಂತ ಅಂದ್ರೆ ಇದರಲ್ಲಿ ಸ್ವಲ್ಪ ಕೆಲವು ಜನಕ್ಕೆ ಆಗೋದಿಲ್ಲ, ಈ ಹಣ್ಣು ತುಂಬಾ ಹುಳಿ ಇರೋದ್ರಿಂದ ಇದು ಕೆಮ್ಮು ಬರುತ್ತೆ. ಸೊ ಒಂದ್ 3-4 ಸತಿ ತುಂಬಾ ಸ್ವಚ್ಛವಾಗಿ ತೊಳೆದಿಟ್ಕೋಬೇಕು. ಸೊ ಇದನ್ನ ತೊಳೆದಿಟ್ಕೊಂಡು ಇದನ್ನ ಸ್ವಚ್ಛವಾಗಿ ಸ್ವಲ್ಪ ನೀರನ್ನ ಸೋರಿಸ್ಕೊಂಡು ಇದಕ್ಕೆ ಉಪ್ಪು ಖಾರ ಹಾಕಿ ತಿಂದರೆ ಇದರ ರುಚಿನೇ ರುಚಿ. ನೀವು ಕೂಡ ಹೇಳ್ತೀರಾ ನೇರಳೆ ಹಣ್ಣು ತುಂಬಾ ಚೆನ್ನಾಗಿತ್ತು ಅಂತ. ಇದು ಸಾಮಾನ್ಯವಾಗಿ ಇವಾಗ ಜಾಸ್ತಿ ಸಿಗ್ತಾ ಇರೋದು. ಈ ತರ ಮಾರ್ಕೆಟ್ ಅಲ್ಲಿ ಬಂದು ಸೇಲ್ ಮಾಡ್ತಿರೋದಲ್ಲ ಇವಾಗ ನಾನ್ ನೋಡಿರೋದು. ನಾನು ಅವಾಗೆಲ್ಲ ನನ್ ಚಿಕ್ಕಂದಿನಿಂದಾಗೆಲ್ಲ ಇದೆಲ್ಲ ನಾನು ನೋಡಿರ್ಲಿಲ್ಲ. ಈ ತರ ಸೇಲಿಂಗ್ ಎಲ್ಲ ನಾನು ನೋಡಿರ್ಲಿಲ್ಲ. ಡೈರೆಕ್ಟ್ ಆಗಿ ಹಣ್ಣು ಗಿಡದ ಹತ್ರನೇ ಇರ್ತಿತ್ತು. ಜನ ಯಾರು ಅದನ್ನ ತಿನ್ನುವಂತ ಒಂದು ಅಭ್ಯಾಸ ಮೊದಲಿಂದನೇ ರೂಢಿ ಮಾಡ್ಕೊಂಡಿದ್ರು, ಅವ್ರು ಮಾತ್ರ ಅದನ್ನ ತಂದು ತಿಂತಾ ಇದ್ರು. ಬಟ್ ನಾನು ಕೂಡ ಯಾವತ್ತೂ ತಿಂದಿರಲಿಲ್ಲ ಈ ಜಾಮೂನು. ಬಟ್ ನಮ್ಮ ಹಸ್ಬೆಂಡ್ಗೆ ತುಂಬಾ ಇಷ್ಟ ಈ ನೇರಳೆ ಹಣ್ಣು. ಹಾಗಾಗಿ ನಾವು ಕೂಡ ಎಲ್ಲಾದ್ರೂ ಇವಾಗ ಸಿಕ್ಕಿದ್ರೆ, ಎಸ್ಪೆಷಲಿ ಈ ಸಿಗೋ ಟೈಮಲ್ಲಿ ಮಾತ್ರ ನಾವು ತಿಂದೆ ಮಾತ್ರ ಬಿಡೋದಿಲ್ಲ. ನಮ್ಮ ಹಸ್ಬೆಂಡು ನೇರಳೆ ಹಣ್ಣು ಬಗ್ಗೆ ಒಂದು ಕವನ ಕೂಡ ಹೇಳ್ತಾರೆ. ಸೊ ನೀವು ಆ ಕವನನ ಅವ್ರ ಬಾಯಿಂದನೇ ಕೇಳಬೇಕು. ಅವ್ರಿಗೆ ಹೇಳ್ತೀನಿ ಕವನ ಹೇಳಕ್ಕೆ. ನೀವೆಲ್ಲರೂ ನೋಡಿ ನಿಜವಾಗ್ಲೂ ತುಂಬಾ ಇಷ್ಟಪಡ್ತೀರಾ ಆ ಕವನನ. ಕವನ ಅಂತ ಆದ್ರೂ ಆಗಿರ್ಬೋದು ಅಥವಾ ಹಾಡಂತ ಆದ್ರೂ ಆಗಿರ್ಬೋದು, ತುಂಬಾ ಚೆನ್ನಾಗಿ ಹೇಳ್ತಾರೆ. ಅವ್ರಿಗೆ ಕೊಡ್ತೀನಿ ನಾನು. ಆಮೇಲೆ ನಾನು ಇದನ್ನ ಹೆಂಗ್ ಕಟ್ ಮಾಡಿ ಇದಕ್ಕೆ ಹೆಂಗ್ ಉಪ್ಪು ಖಾರ ಹಾಕ್ತೀನಿ ಅಂತ ತಿಳಿಸ್ಕೊಡ್ತೀನಿ. ಇದಕ್ಕೆ ಉಪ್ಪು ಖಾರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈ ಉಪ್ಪು ಖಾರನ ಒಂದೊಂದು ಹಣ್ಣಿಗೂ ಕಟ್ ಮಾಡಿ ಆದರೂ ಹಾಕ್ಬೋದು ಅಥವಾ ಹಾಗೆ ಕೂಡ ಉದುರಿಸ್ಕೋಬೋದು. ಸೊ ನಾನಿವಾಗ ಹಾಗೆ ಉದುರಿಸ್ಕೊಂಡು ಹೋಗ್ತೀನಿ. ಬನ್ನಿ, ಲೆಟ್ಸ್ ಫಾಲೋ. ನೀಲಮ್ಮ ಬಂದಾವಳೆ, ಗಾಡಿಯಲ್ಲಿ ಕುಂತಾವಳೆ, ಕೈ ಬೀಸಿ ಕರಿತಾಳೆ, ಬನ್ನಿ ಬನ್ನಿ. ನೋಡಮ್ಮ